ನೀ ಮಾತಾಡ್ಕೊಂಡಿಲ್ಲ ಎತ್ತದ ಹೆಂಗ್ ಚಿಕ್ಕ ಎತ್ತದ ಹೆಂಗೆ ಉದ್ದುದೈತನ ಹೆಂಗಾರ ಹೆಚ್ಚತ್ತೆ ಫುಲ್ ಬೇಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಬೆಳಗ್ಗೆ ಒಂದು ರೆಸಿಪಿ ಹಾಕಿದ್ದೆ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿ ಇನ್ನೊಂದು ರೆಸಿಪಿ ಇವತ್ತೇ ಹಾಕ್ತಾಯಿದ್ದೀನಿ. ನೋಡಿ ಕಲ್ತ್ಕೊಳ್ಳಿ, ಏನು ಅಂತ ಆಮೇಲೆ ಹೇಳ್ತೀನಿ ಏನು ರೆಸಿಪಿ ಅಂತ ಹೇಳಿ. ಒಂದು 4ರಿಂದ 5 ಗಂಟೆ ನಾನು ತಗೊಂಡಿದ್ದೀನಿ. ಇಷ್ಟ ಹೋಗೋದಿದು. ಚೆನ್ನಾಗಿ ಈಗ ಕರೆಕ್ಟ್ ಆಗ್ತಿಗಪ್ಪ, ನೋಡ್ತಿಗಪ್ಪ ಈಗ ಪರ್ಫೆಕ್ಟ್ ಆಗೋದೈತಿ. ನಾವು ತೋರಿಸುವಂಥ ವಿಡಿಯೋಸ್ ಎಲ್ಲದು ಬರೀ ಬ್ಯಾಚುಲರ್ಸಿಗೆ ಅಷ್ಟೇ. ಯಾಕೆಂದರೆ ನಾವು ಬ್ಯಾಚುಲರ್ ಆಗಿರೋದ್ರಿಂದ ಬ್ಯಾಚುಲರ್ಗಳು ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿಗಳೇ ತೋರಿಸ್ತಾ ಇದ್ದೀನಿ. ನಾನು ಏನೋ ತಕ್ಕಮಟ್ಟಿಗೆ ನಾನೇ ಸಿಂಪಲ್ಲ, ಏನೋ ತಕ್ಕಮಟ್ಟಿಗೆ ನಾನು ಬರುವಂಥ ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡು ಮಾಡ್ತಾ ಇದ್ದೀನಿ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಅದರ ಯಾವುದೇ ಕಾಂಪ್ರಮೈಸ್ ಆಗಲ್ಲ. ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನೆಲ್ಲ ಹಾಕಿ ಈರುಳ್ಳಿ ರೇಟು ಜಾಸ್ತಿ ಇರೋ ಕಾರಣ ಎಲ್ಲ ಸಣ್ಣ ಸಣ್ಣ ಈರುಳ್ಳಿ ತಂದಿದ್ದೀನಿ. ನೋಡಿ, ಎಲ್ಲ ಸಣ್ಣಗೆ ಎತ್ತಾ ಇದ್ದೀನಿ ಉದ್ದುದಕ್ಕೆ. ನೋಡಿ, ಈ ರೀತಿ ಹೆಚ್ಕೋಬೇಕು. ಇದು ಹೆಚ್ಚೋದಷ್ಟೇ ಈ ಕೆಲಸ ಅನ್ನೋದು ಬಿಟ್ಟರೆ ಅಡುಗೆ ಮಾಡೋಕೆ ನಿಂತ್ರೆ ಎಲ್ಲ ಬೇಗ ಬೇಗ ಆಗೋಗುತ್ತೆ. 10-15 ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ. ರೆಡಿ. ನೋಡಿ, ಟೊಮೆಟೊ ಗೊಜ್ಜು ಆಲ್ರೆಡಿ ರೆಡಿ ಆಗ್ತಾ ಬಂತು. ಈ ಒಂದು ಕುದಿ ಬರ್ತಾ ಇದೆ ನೋಡಿ, ಈ ರೀತಿ ಕುದಿ ಬರಬೇಕು. ನಾನು ಹೇಳಿವಾಗಲೇ ದೊಡ್ಡದಾಗಿ ಹೆಚ್ಕೊಂಡ್ರೆ ಜಾಸ್ತಿ ಬೇಗ ಸ್ಮ್ಯಾಶ್ ಆಗಲ್ಲ, ಚಿಕ್ಕದಾಗಿ ಹೆಚ್ಕೊಂಡ್ರೆ ನೋಡಿ ಯಾವ ರೀತಿ ಟೊಮೆಟೊ ಹಣ್ಣು ಸ್ಮ್ಯಾಶ್ ಆಗುತ್ತೆ ಅಂತ. ಈ ಥರ ಸ್ಮ್ಯಾಶ್ ಆದ್ರೇ ರುಚಿ ಚೆನ್ನಾಗಿರೋದು. ನೋಡಿ, ಎಲ್ಲ ನೀಟಾಗಿ ರೆಡಿ ಆಗ್ತಾ ಇದೆ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಟೊಮೆಟೊ ಗೊಜ್ಜನ್ನ ಟೇಸ್ಟ್ ನೋಡೋಣ. ಉಪ್ಪು ಖಾರ ಏನಾದ್ರು ಬೇಕು ಅಂದರೆ ಹಾಕೋಣ. ಆಮೇಲೆ ನಾನು ಭಟ್ಟ ಅಲ್ಲ, ಆ್ಯಕ್ಚುಲಿ ನಾನು ಡ್ರೈವರು. ಸಂಡೆ ಇರೋದ್ರಿಂದ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಹಂಗಂತೇಳಿ ಅಡುಗೆನೂ ಬರೋಲ್ಲ ಅಂತಲ್ಲ, ಎಲ್ಲ ಥರ ಅಡುಗೆನೂ ಬರುತ್ತೆ ನನಗೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಕುದಿ ಹೇಗೆ ಬರ್ತಾಯಿದೆ ಅಂತೇಳಿ. ಹೆಚ್ಚೋದೊಂದೇ ಲೇಟು, ಹೆಚ್ಚಾದ್ಮೇಲೆ ಅಡುಗೆ ಮಾಡೋದು ಭಾರಿ ಸಿಂಪಲ್. ಪಟಾಪಟ ಮಾಡೋದು, ಪಟಾಪಟ ತಿನ್ನೋದು ಅಷ್ಟೇ ಕೆಲಸ. ಇದಕ್ಕೆ ಡೆಕೋರೇಷನ್ ಮಾಡೋಕೆ ಹೋಗಲ್ಲ, ಯಾಕೆಂದರೆ ಕೊತ್ತಂಬರಿ ಸೊಪ್ಪಿಲ್ಲ, ಖಾಲಿ ಆಗಿದೆ. ತರಬೇಕು ಅಂದರೆ 3 ಫ್ಲೋರ್ ಕೆಳಗೆ ಇಳಿದೋಗ್ಬೇಕು. ಅದು ನಮ್ಮ ಕೈಲಿ ಆಗಲ್ಲ. ಇರೋದಾಗೆ ಮಾಡ್ಕೊಳ್ಳೋದು, ತಿನ್ನೋದು. ಇದೆಲ್ಲ ಸಿಂಪಲ್ ಇಂಗ್ರೀಡಿಯಂಟ್, ಏನು ಮನೇಲಿಲ್ಲ ಅಂದರೂ ಆರಾಮಾಗಿ ಸಿಗ್ತಾ. ಒಂದು 2 ಗಂಟೆ ಈರುಳ್ಳಿ, 2 ಗಂಟೆ ಟೊಮೆಟೊ ಇದ್ದರೂ ಒಬ್ಬರಿಗೋಸ್ಕರ ಆರಾಮಾಗಿ ಮಾಡ್ಕೋಬೋದು. ಈ ಟೊಮೆಟೊ ಹಣ್ಣಲ್ಲಿ ಇನ್ನೂ ಬೇಕಾದಷ್ಟು ರೆಸಿಪಿ ಇದೆ. ಮುಂದಿನ ವೀಡಿಯೋಗಳಲ್ಲಿ ಅದೇ ರೆಸಿಪಿಗಳನ್ನ ನಾನು ಮಾಡಿ ತೋರಿಸ್ತಾ ಇರ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಇನ್ನು ನಾನು ಔಟ್ಸೈಡ್ ಎಲ್ಲರೂ ಹೋದಾಗ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸ್ತೀನಿ, ಪ್ರತಿಯೊಂದು ತೋರಿಸ್ತೀನಿ. ಈಗ ಟೊಮೆಟೊ ಗೊಜ್ಜು ಫೈನಲಿ ರೆಡಿ ಆಗಿದೆ. ಇದನ್ನ ಒಂದು ಸ್ವಲ್ಪ ದಮ್ ಗಡ್ಸೋಣ. ದಮ್ ಬಿರಿಯಾನಿ ಹೆಂಗೆ, ದಮ್ ಟೊಮೆಟೊ ಗೊಜ್ಜು ನೋಡಿ ಹೇಗಿರುತ್ತೆ ಅಂತೇಳಿ. ನೀವು ಯಾವುದೇ ಅಡುಗೆ ಮಾಡಿ ಈ ಥರ ಒಂದು ದಮ್ ಗಡಿಸಿ ಸೂಪರಾಗಿ ಬೇಯುತ್ತೆ ಎಲ್ಲದೂ. ಇದು ನೋಡಿ, ಇನ್ನೊಂದು ಚಿಕ್ಕದೊಂದು ಬಾಣಲಿ ಇಟ್ಟಿದ್ದೀನಿ. ಇದು ಏನಕ್ಕೆ ಅಂದರೆ
ಸಿಂಪಲ್ಲಾಗಿ ಒಂದು ಈಗ ಟೊಮೊಟೊ ಗೊಜ್ಜಿಗೆ ಹಂಗೆ ತಿನ್ನೋಕ್ಕಾಗಲ್ಲ, ಒಂದು ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಬಿಸಿ ಆದ ತಕ್ಷಣ ಇದಕ್ಕೆ 2 ಟೇಬಲ್ ಸ್ಪೂನ್ಸ್ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಕಾಯಕ್ಕೆ ಬಿಡೋಣ. ಸ್ವಲ್ಪ ಹೀಟ್ ಆಗಲಿ. ಅದು ಏನು ಅಂತ ನಿಮಗೆ ತೋರಿಸ್ತೀನಿ ಈಗ, ಏನು ಸ್ನ್ಯಾಕ್ಸ್ ಅಂತ ಹೇಳಿ. ಸ್ಪೂನ್ ತಗೊಂತ ಇದ್ದೀನಿ ಅಳ್ಳಾಡ್ಸಕ್ಕೆ. ಸ್ಪೂನ್ ತಗೊಂಡಿದ್ದೀನಿ, ಹೀಟ್ ಆಗಿದೆ. ಚಿಕ್ಕದಾಗಿ ನಾವು ಗುರಿ ಜಾಸ್ತಿ ಕೊಟ್ಟಿರೋದಕ್ಕೆ ಬೇಗ ಹೀಟ್ ಆಗ್ತಾ ಇದೆ. ನೋಡಿ, ಇದೆ ಸ್ನ್ಯಾಕ್ಸ್ ನಾನು ಹೇಳಿದಾರ, ಏನು ಸ್ನ್ಯಾಕ್ಸ್ ಅಂತೇಳಿ ನೋಡಿ, ಇದೇ ಸ್ನ್ಯಾಕ್ಸ್. ಇದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಖಾರನೂ ಕೂಡ ಆಗಿರಲ್ಲ ಇದು. ಭಾರಿ ಹೀಟ್ ಆದಂತ ಕಾಣುತ್ತೆ, ಎಲ್ಲ ಒಟ್ಟು ಆಗ್ತಾ ಇದ್ದಾವೆ ಮೆಣಸಿನ್ಕಾಯಿಗಳು. ಓಹೋ, ಈಗ ಒಂದೆರಡು ಅವನು ಹಾಕ್ಲೇ ಪೆಟ್ರೋಲ್ ಅನ್ಸುತ್ತೆ, ಖಾಲಿನೇ ಆಗುತ್ತಲ್ಲ. ಇವತ್ತಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಖಾಲಿ ಆಗಿದೆ. ಎಲ್ಲ ಐಟಮ್ನು ಆದಂಗೆ ತೊಳೆದಿಟ್ಬಿಡೋಣ. ಆಮೇಲೆ ತಿರ್ಗಾ ತೊಳೆಯೋಕ್ಕೆ ನೋಡಿ, ನಾನು ಹೇಳಿದ್ನಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಅಂತೇಳಿ ರೆಡಿ ಟು ದ ಹೀಟ್. ಇದಕ್ಕೆ ಟೊಮೆಟೊ ಗೊಜ್ಜು ಅನ್ನ ಹಾಕೊಂಡು ತಿಂತಾ ಇರೋದು ಈ ಕೆಲಸ ಇದೆ. ರೆಡಿಯಾಗಿದೆ. ನೋಡಿ, ಟೊಮೆಟೊ ರೈಸ್ ತಿಂತಾಯಿದ್ದೀನಿ. ಸೂಪರಾಗಿ ಬಂದಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ.